ಗದಗ್ನ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿತ್ತಲ್ವಾ, ಈ ವಿಚಾರದಲ್ಲಿ ಈಗ ಪಾಪ ಕುಟುಂಬಸ್ಥರು ಕೇಳ್ಕೊಳ್ತಾ ಇದ್ದಾರೆ, ನಮ್ಗೇನಾದರೂ ಬೇಕಲ್ವಾ ಈ ವಿಚಾರದಲ್ಲಿ ಏನು ಮಾಡೋದು ಅಂತ. ಯಾಕಂದ್ರೆ ನಮ್ಮ ಪೂರ್ವಜರದ್ದು ಅಂತ ಹೇಳಿದ್ದಾರೆ ಅಂತೇಳಿ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಈಗ ಬರ್ತಾ ಇರೋದು. ಪಬ್ಲಿಕ್ ಟಿವಿ ವರದಿ ಬಳಿಕ ನಿಧಿ ಸಿಕ್ಕ ಕುಟುಂಬಕ್ಕೆ ಪರಿಹಾರ. ನಿಧಿಯ 5ನೇ 1 ಭಾಗ ಕುಟುಂಬಕ್ಕೆ ನೀಡಲು ನಿರ್ಧಾರವನ್ನ ಮಾಡಲಾಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಪುರಾತತ್ವ ಇಲಾಖೆಯ ನಿರ್ದೇಶಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕುಟುಂಬಕ್ಕೆ ಅನ್ಯಾಯವಾಗಲು ಬಿಡಲ್ಲ ಅಂತ ನಿರ್ದೇಶಕರು ಹೇಳಿದ್ದಾರೆ. ನಗದು ರೂಪದಲ್ಲಿ ಪರಿಹಾರ ನೀಡೋದಾಗಿ ಭರವಸೆಯನ್ನ ನೀಡಿದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಬರ್ತಾ ಇರುವಂತದ್ದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಪಬ್ಲಿಕ್ ಟಿವಿ ನಿರಂತರವಾಗಿ ವಿಚಾರದಲ್ಲಿ ಧ್ವನಿಯನ್ನ ಎತ್ತಿತ್ತು. ಆ ಕುಟುಂಬಕ್ಕೆ ಏನಾದರೂ ಒಂದಿಷ್ಟು ಪರಿಹಾರವನ್ನ ಕೊಡಬೇಕು, ಗೌರವಧನವನ್ನ ಕೊಡಬೇಕು ಅಂತ ಹೇಳಿ ಈಗ ನಿಯಮದ ಪ್ರಕಾರ 5ನೇ 1 ಭಾಗ ಕುಟುಂಬಕ್ಕೆ ನೀಡಲು ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಅಲ್ಲಿ ಎಷ್ಟು ಸಿಕ್ಕಿರುತ್ತೆ ಅದರಲ್ಲಿ 5ನೇ 1 ಭಾಗದಲ್ಲಿ ಅದನ್ನು ಕುಟುಂಬಸ್ಥರಿಗೆ ಪರಿಹಾರದ ರೂಪದಲ್ಲಿ ಕೊಡ್ತಾರಂತೆ. ಅದನ್ನ ನಗದು ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿದರೆ ಬಹಳ ಅನುಕೂಲ ಆಗುತ್ತೆ ಆ ಕುಟುಂಬ. ಕಾರಣ ಒಂದು ಮನೆ ಕಟ್ಟಬೇಕು ಅಂತ ಪಾಯ ಏನೋ ತೆಗೆಯುವಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಿರುವಂಥ ನಿಧಿ ಅದು. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಈಗ ನಿಧಿ ಪತ್ತೆಯಾಗಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳಕ್ಕೆ ಅಧಿಕಾರಿಗಳು ಸಹ ಬಂದು ಭೇಟಿ ನೀಡಿ ಪರಿಶೀಲನೆ ಮಾಡಿರುವಂಥದ್ದು. ಅದು ಪುರಾತತ್ವ ಇಲಾಖೆ, ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಹಂಪಿಯಿಂದ ಅಧಿಕಾರಿಗಳು ಬಂದು ಈಗ ಪರಿಶೀಲನೆ ಮಾಡಿದ್ದಾರೆ. ಈಗ ಅಧಿಕಾರಿಗಳಿಗೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಇವತ್ತು ಲಕ್ಕುಂಡಿ ಗ್ರಾಮಕ್ಕೆ ಬಂದು ಈ ಒಂದು ನಿಧಿ ಬಗ್ಗೆ ಒಂದು ಪರಿಶೀಲನೆ ಮಾಡಿದ್ರೆ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್, ನಮಗೀಗ 2 ದಿನದಿಂದ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರೋದು ಇದಾಯಿತು. ಅದಕ್ಕೆ ನಮ್ಮ ಮೇಲಧಿಕಾರಿಗಳ ಇದು ಸೂಚನೆ ಮೇರೆಗೆ ಇಲ್ಲಿಗೆ ಬಂದ್ವಿ. ಬಂದಾಗ ನೋಡಿ ಖುಷಿ ಆಯಿತು. ಯಾಕಂದರೆ ಇಲ್ಲಿ ತಲಕಾಡು ಇದು ರಾಷ್ಟ್ರಕೂಟರ ಕಾಲದಿಂದಲೂ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ನೆಲೆ. ಆ್ಯಕ್ಚುಲಿ ಇದು ಶಿಲಾಯುಗದ ಕಾಲದಿಂದಲೂ ಇರ್ತಕ್ಕಂಥ ನೆಲೆ. ಇಂಥ ನೆಲೆಯಲ್ಲಿ ಇದು ಭಾಳ ಅಪರೂಪ ಸಿಕ್ಕಿದ್ದು. ಮೊದಲನೇದಾಗಿ ಇದು ಸಿಕ್ಕಿರೋದು ವಶಕ್ಕೆ ಕೊಟ್ಟಿರೋದಕ್ಕೆ ಭಾಳ ಎಡ್ಸಪ್ ಹೇಳ್ತೀವಿ ಸರ್. ಯಾಕಂದರೆ ಯಾರು ಇವತ್ತಿನ ಕಾಲಕ್ಕೆ ಈ ಥರ ಕೊಡೋದಿಲ್ಲ, ಕೊಟ್ಟಿರೋದು. ಆಮೇಲೆ ನಮ್ಮ ಆ್ಯಕ್ಟ್ ಪ್ರಕಾರ ಏನಿದೆ ಇದು ಹ್ಯಾಂಡ್ ಓವರ್ ಮಾಡ್ಕೊಂಡಾರೆ ಸರ್. ಮುಂದಿನ ಪ್ರೋಸೆಸ್ ನಾವು ಮಾಡ್ತೀವಿ ಸರ್ ಇದ್ರ ಬಗ್ಗೆ. ಸರ್, ಇದು ನಿಧಿನ ಅಥವಾ ಇದು ಕುಟುಂಬದ ಸಂಪತ್ತ ಅನ್ನುವಂಥದ್ದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಇದು ನಿಧಿನೇ ಸರ್, ಖಂಡಿತ ನಿಧಿನೇ. ಯಾವ ಥರ ನಿಧಿ ಅಂದರೆ ಇದು ನಮ್ಗೆ 100 years ಓಲ್ಡು ಎಲ್ಲ ನಮಗೆ ನಿಧಿ ವ್ಯಾಪ್ತಿ ಒಳಗೆ ಬರುತ್ತೆ ಸರ್. 10 ರೂಪಾಯಿ ಮೌಲ್ಯದ ಯಾವುದೇ ವಸ್ತು ಸಿಕ್ಕರು ಸರ್ ಅದು ನಿಧಿನೇ ಸರ್, ಖಂಡಿತ ನಿಧಿನೇ ಸರ್ ಇದು. ಸರ್, ಈಗ ನಿಧಿ ಆ್ಯಕ್ಟ್ಗಳು ಏನನ್ನು ಹೇಳುತ್ತೆ ಸರ್? ಈಗ ಯಾಕಂದರೆ ಕುಟುಂಬ ಸಾಕಷ್ಟು ಆತಂಕದಲ್ಲಿದೆ ಸರ್, ಆ ಕುಟುಂಬಕ್ಕೆ ಏನು ಹೇಳ್ತೀರಿ ಸರ್? ಸರ್, ಈಗ ಏನು ನಿಧಿಯವರು ಹ್ಯಾಂಡ್ ಓವರ್ ಮಾಡಿದಾರೋ ನಮ್ಮ ಆ್ಯಕ್ಟ್ ಪ್ರಕಾರ ಏನು ಅವ್ರಿಗೆ ಪರಿಹಾರ ಕೊಡಬೇಕು ಅದು ಜಿಲ್ಲಾಡಳಿತ ವತಿಯಿಂದ ಪರಿಹಾರ ಕೊಡ್ತಾರೆ ಸರ್. ಅವ್ರಿಗೆ ಖಂಡಿತ ಪರಿಹಾರ ಕೊಡ್ತಾರೆ. ಸರ್, ಈಗ ಕುಟುಂಬಕ್ಕೆ ಪರಿಹಾರ ಕೊಡೋದಾದರೆ ಯಾವ ರೂಪದಲ್ಲಿ ಪರಿಹಾರ ಕೊಡ್ತೀರಿ? ಅಂದರೆ ಒಂದು ಆ್ಯಕ್ಟ್ ಇದೆ ಸರ್, ಆ ಸಂಪತ್ತು ಪ್ರಾಮಾಣಿಕವಾಗಿ ತಲುಪಿಸಿದಂಥ ವ್ಯಕ್ತಿಗೆ ಒಂದಿಷ್ಟು ಭಾಗ ಕೊಡಬೇಕು ಅನ್ನುವಂಥದ್ದು ಏನೋ ಒಂದು ನಿಯಮ ಇದೆ. ಈ ಪ್ರಕಾರ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್, 5ನೇ 1 ಭಾಗ ಕೊಡ್ಬೇಕಂತಿದೆ. ಅದು ಜಿಲ್ಲಾಧಿಕಾರಿಗಳು ಯಾವ ರೀತಿಯಲ್ಲಿ ಕೊಡ್ತಾರೆ ಅನ್ನೋದು ನಾವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಬೇಕು ಸರ್. ಸರ್, ಈಗ ಕುಟುಂಬ ಸಾಕಷ್ಟು ಆತಂಕದಲ್ಲಿದೆ. ಯಾಕಂದರೆ ಬಡ ಕುಟುಂಬ, ಬಾಡಿಗೆ ಮನೆಯೊಳಗಿದ್ದು ಕೂಲಿ ನಾಲಿ ಮಾಡಿ ಬದುಕುವಂಥ ಕುಟುಂಬ. ಈಗ ಆ ಕುಟುಂಬಕ್ಕೆ ಮನೆ ಕಟ್ಟಬೇಕು ಬಿಡಬೇಕು ಅನ್ನುವಂಥದ್ದು ಆತಂಕ ಕೂಡ ಎದುರಾಗಿರುವಂಥದ್ದು. ಈ ಸಂದರ್ಭದಲ್ಲಿ ನೀವು ಅವು ಮನೆ ಕಟ್ಟಕ್ಕೆ ಪರವಾನಗಿ ಕೊಡ್ತೀರಾ ಹೇಗೆ ಸರ್? ಅಥವಾ ಈ ಇದು ಏನಾದರೂ ಪರಿಶೀಲನೆ ಇದು ಇನ್ನೂ ಎಷ್ಟು ದಿನವರೆಗೆ ಮುಂದುವರಿಯುತ್ತೆ ಸರ್ ಇದು? ಇಲ್ಲ ಸರ್, ಇದು ಬೇಗ ಪ್ರೋಸೆಸ್ ಮುಗೀತತೆ. ಆಮೇಲೆ ಈಗ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ಏನು ಮಾಡ್ಬೋದು ಏನು ಅಂತ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ನೋಡ್ಕೊತೀವಿ ಸರ್. ನಮ್ಮ ಹಿರಿಯ ಅಧಿಕಾರಿ ಸಚಿವರ ಜೊತೆ ಚರ್ಚೆ ಮಾಡ್ತೀವಿ, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ ಸರ್. ಸರ್, ಸಿಕ್ಕಂತಹ ನಿಧಿಯಲ್ಲಿ 5ನೇ 1 ಭಾಗ ಆ ಕುಟುಂಬಕ್ಕೆ ಕೊಡೋದಾದರೆ ಅದನ್ನು ಯಾವ ರೂಪದಲ್ಲಿ ಕೊಡ್ತೀರಾ? ಅಂದರೆ ಬಂಗಾರದ ರೂಪದಲ್ಲಿ ಕೊಡ್ತೀರಾ ಅಥವಾ ನಗದು ರೂಪದಲ್ಲಿ ಕೊಡ್ತೀರಾ? ಯಾವ ರೂಪದಲ್ಲಿ ಕೊಡ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಅದು ನಗದು ರೂಪ ಅಂತಿದೆ. ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡ್ತೀವಿ. ಖಂಡಿತ ಅದ್ರ ಬಗ್ಗೆ ಅವ್ರಿಗೆ ಏನು ಕೊಡೋದಿದೆಯೋ ಅದು ಖಂಡಿತ ಕೊಡ್ತಾರೆ ಸರ್, ಖಂಡಿತ ಸರ್. ಸರ್, ಈಗ ಅಂದಾಜು ಈಗ 470 ಗ್ರಾಮ್ ಚಿನ್ನ, ಅದರ ಮೌಲ್ಯವನ್ನು ನೋಡಿದಾಗ ಅದರ ಎಷ್ಟು ಹಣವನ್ನು ಈಗ ಆ ಕುಟುಂಬಕ್ಕೆ ಕೊಡ್ತೀರಿ ಸರ್? ಸರ್, ಅದೇ ಸರ್, ಈಗ ನಿಗದಿ ಮಾಡ್ಬೇಕು ಸರ್. ಅದು ವರದಿ ಆದ ಮೇಲೆ ಜಿಲ್ಲಾಧಿಕಾರಿಗಳು ನಿಗದಿ ಮಾಡ್ತಾರೆ ಸರ್. ಅದು ನಮ್ಮ ಹಂತದಲ್ಲಿಲ್ಲ, ನಿಗದಿ ಮಾಡ್ತಾರೆ. ನಾವು ನಮ್ಮ ಮೇಲಧಿಕಾರಿ ಸಚಿವರ ಗಮನಕ್ಕೂ ಸಹ ತರ್ತೀವಿ ಸರ್ ಇದನ್ನು. ಇದು ಪುರಾತತ್ವ ಇಲಾಖೆ, ವಸ್ತು ಸಂಗ್ರಹಾಲಯ ಹಾಗೂ ಪರಂಪರೆಯ ಇಲಾಖೆಯ ನಿರ್ದೇಶಕರು ಹೇಳುವಂಥದ್ದು 5ನೇ 1 ಭಾಗ ಆ ಕುಟುಂಬಕ್ಕೆ ಸಲ್ಲುತ್ತೆ ಸಂಪತ್ತು ಅನ್ನುವಂಥದ್ದು. ಜೊತೆಗೆ ಅವರಿಗೆ ಯಾವುದೇ ಥರನಾದಂತಹ ತೊಂದರೆಯನ್ನು ಮಾಡಲ್ಲ. ಇದು ಕುಟುಂಬದ ಸ್ವತ್ತಲ್ಲ, ಇದು ನಿಧಿ ಅನ್ನುವಂತಹ ನಿಖರ ಮಾಹಿತಿಯನ್ನು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ. ಸೊ ಅನೇಕ ರೀತಿಯಾಗಿ ನಿಧಿಗಳು ಸಿಕ್ಕಿವೆ. ಬಟ್ ಅವ್ರು ಯಾರು ಕೂಡ ನಮ್ಗೆ ಇದರಲ್ಲಿ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾರು ಕೊಡುವಂಥ ಕೆಲಸ ಮಾಡಿರೋದಿಲ್ಲ. ಅಲ್ಲಲ್ಲೇ ಮುಚ್ಚಿಟ್ಕೊಳ್ಳುವಂಥ ಕೆಲಸ ಮಾಡಿರ್ತಾರೆ. ಬಟ್ ಇಲ್ಲಿ ಹೆಂಗೋ ಆಚೆ ಬಂದಿದೆ. ಬಟ್ ಒಂದಿಷ್ಟು ಪರಿಹಾರವನ್ನು ಕೊಟ್ಟರೆ ಅವ್ರಿಗೊಂದಿಷ್ಟು ಅನುಕೂಲ ಕೂಡ ಆಗತ್ತೆ.
ಯಾಕಂದರೆ ಬಡತನದಿಂದ ಬಂದಿರ್ತಾರೆ, ಒಂದು ಮನೆ ಕಟ್ಕೊಳ್ಳೋಣ ಅಂತ ಏನೋ ಮಾಡೋಕ್ಕೆ ಹೋಗಿರ್ತಾರೆ, ಏನೋ ಸಿಕ್ಕಿರುತ್ತೆ, ಅವ್ರು ಹಾಗೆ ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಏನು ಮಾಡ್ತಾಯಿದ್ರು? 470 ಗ್ರಾಮ್ ಈಗಿರುವಂಥ ಚಿನ್ನದ ಬೆಲೆಯಲ್ಲಿ ಹೇಗಿರಬೇಕು ಅವ್ರದ್ದು ಲೈಫ್, ಏನಾಗ್ತಾಯಿತ್ತು. ಬಟ್ ಕೆಲವು ಕಡೆಗಳಲ್ಲಿ ಮಾತನಾಡೋದು ಏನಂತಂದರೆ ಚಿನ್ನ ಒಳ್ಳೇದು ಮಾಡೋದಿಲ್ಲ ಸಿಕ್ಕಿರುವಂಥ ಚಿನ್ನ ಅಂತ ಹೇಳಿ. ಕೆಲವು ನಂಬಿಕೆಗಳಿದ್ದಾವೆ. ಬೆಳ್ಳಿ ಸಿಕ್ಕರೆ ಉದ್ಧಾರ ಆಗ್ತಾನೆ ಅವನು, ಚಿನ್ನ ಸಿಕ್ಕರೆ ಅವನು ಹಾಳಾಗೋಗ್ತಾನೆ ಅನ್ನುವಂಥ ನಂಬಿಕೆಗಳು ಈಗಲೂ ಕೂಡ ಇವೆ. ಬಟ್ ಇಲ್ಲಿ ಈ ಚಿನ್ನ ಪುರಾತತ್ವ ಇಲಾಖೆಗೆ ಸೇರಿದ್ದು, ಪರಿಹಾರ ಅಂತೂ ಕೊಡ್ತಾರಂತೆ.